ವರ್ಣ ಸಿನಿಮಾ ಮೊದಲಾಗಿದ್ದು ಒಂದು ದೈನಿ ಒಂದು ಕ್ಯಾರೆಕ್ಟರ್ ಇದ್ದ, ವಿಲನ್ ಅನ್ನೋ ಕ್ಯಾರೆಕ್ಟರ್ ಮೇಲೆ ದೈನಿ ಎಂದು ವರ್ಣ ಒಂದು ಮೂವಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಒಂದು ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಆಗಿ ಒಂದು ದೊಡ್ಡ ಸಿನಿಮಾವಾಗಿ ಇನ್ನು ಮುಂದೆ ಬರೋ ಕಾರಣ ನಮ್ಮ ನವೀನ್ ಚೌಧರಿ ಅವರು. ಅವರಿಲ್ಲ ಅಂದರೆ ಇಲ್ಲಿವರೆಗೂ ಇದು ಬರ್ತಾ ಇಲ್ಲ, ಸಾಧ್ಯನೇ ಇಲ್ಲ. ಅವ್ರ ಕಂಪ್ನಿಯಲ್ಲಿ ಒಂದು HR ಮ್ಯಾನೇಜರ್ ನಾನು, ಅವ್ರ ಕಂಪ್ನಿಯಲ್ಲಿ ಒಂದು HR ಮ್ಯಾನೇಜರ್ನ ಒಂದು ಡೈರೆಕ್ಟರ್ ಮಾಡಿದ್ರು ಅವರು. ನನಗೆ ಕನಸಿತ್ತು, ಆ ಕನಸಿಗೆ ಸಪೋರ್ಟ್ ಮಾಡಿದ್ದವರು. ಅವರಿಲ್ಲ ಅಂದರೆ ಈ ಸಿನಿಮಾ ಇಲ್ಲ. ನನಗೆ ಇಬ್ಬರು ಮನೆ ಇದ್ದವರು, ಒಂದು ವೆಂಕಟರಮಣ ಸ್ವಾಮಿ ಮತ್ತು ಇವರು ನವೀನ್ ಅವರು. ಸತ್ಯ ಅಲ್ವಾ? ಟೀಸರ್ ನೋಡಿ ನಿಮಗೆ ಎಷ್ಟು ಖುಷಿ ಆಯಿತು ಸರ್? ಮೇಡಮ್ ಅದಕ್ಕೆ ತುಂಬ ವರ್ಷದಿಂದ ತುಂಬ ಕನಸು ಮೇಡಮ್, ತುಂಬ ವರ್ಷದಿಂದ ಅದು ಕನಸು ನನಗೂ. ಆ ಕನಸು ಸ್ವಲ್ಪ ನನಸಾಗಿದೆ ಅಂತ ಅನ್ಸುತ್ತೆ. ಸೆಂಟರ್ ಇಲ್ಲ ಇಲ್ಲ ಓಕೆ. ಸಿನಿಮಾ ಒಂದು ಕನಸು, ಅದು ಟೀಸರ್ ಇದಕ್ಕೆ ನನಗೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೆ. ಅದು ನೀವು ಹೇಳ್ಬೇಕು ಅಭಿಪ್ರಾಯ ಹೇಗಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ಸಿನಿಮಾ ಬಂದ್ಬಿಟ್ಟು ಒಂದು ಇರೋರು ಇಲ್ಲದೆ ಇರೋರು ಯಾವ ಥರ ಇರುತ್ತೆ ಒಂದು ಲವ್ ಸ್ಟೋರಿ. ಇರೋರು ಇಲ್ಲದೆ ಇರೋ ಪ್ರೀತಿ ಮಾಡಿದೆ, ಸುಮಾರು ಜನ ಬಂದಿದೆ, ಸುಮಾರು ಕಥೆ ಬಂದಿದೆ. ಒಂದು ಕಥೆ ಒಂದು ವರ್ತಿತವಾಗಿರ್ತಕ್ಕಂಥ ಕಥೆ ಇರುತ್ತೆ. ಸಾರಿ, ನಮ್ಮ ಗೌರಿ ವೆಂಕಟೇಶ್ ಅವರು ತುಂಬ ಸೀನಿಯರ್ ಕ್ಯಾಮ್ರಾಮನ್ನು. ಅವರೊಂದು 60-70 ಸಿನಿಮಾ ಮಾಡಿರ್ತಾರೆ. ನನ್ನ ಕಾಂಬಿನೇಷನ್ ಅವ್ರ ಕಾಂಬಿನೇಷನ್ ಸಟ್ಟಾಗಲ್ಲ. ನಾನು ಚಿಕ್ಕ ಹುಡುಗ, ಅವರು ತುಂಬ ದೊಡ್ಡವರು, ನಮ್ಮ ಅವನ ಫ್ರೆಂಡ್ ಅವರು. ಯಾವ್ದಾದ್ರು ನಂಬರ್ ತಗೊಂಡು ಮತ್ತೆ ಕಾಂಟ್ಯಾಕ್ಟ್ ಆಗಿ ಬನ್ನಿ ಅಂತ 4 ವರ್ಷ ಜರ್ನಿ ಮಾಡ್ತಾರೆ ನಮ್ಮ ಜೊತೆ. ಸಿನಿಮಾ ಇವತ್ತು ನಾಳೆ ಹಿಂಗೆ ಮುಂದೆ ಹೋಗ್ತಾ ಕೊನೆಗೆ 2 ವರ್ಷ ಸ್ಟಾರ್ಟ್ ಮಾಡ್ತೀವಿ. ತುಂಬ ಸಹಕಾರ ಕೊಟ್ಟರು ನಾವು ಕೂಡ. ಒಂದು ಟೈಮ್ ಇಬ್ಬರು ಜಗಳ ಆಗುತ್ತೆ, ಆದರೂ ಕೂಡ ಎಲ್ಲ ಹೊಂದ್ಕೊಂಡು ಒಂದು ಮನೆ ಹೋಗ್ತಾರೆ, ಎಲ್ಲ ಕ್ಲಿಯರ್ ಆಯಿತು. ತುಂಬ ಚೆನ್ನಾಗಿ ತುಂಬ ಸಂತೋಷ ಸರ್. ನಿಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ತುಂಬ ಸಂತೋಷ. ಹಾಗೆ ನಮ್ಮ ಹೈಟ್ ಮಂಜೂರು ತುಂಬ ಸಖತ್ತು, ತುಂಬ ಕೊರಿಯೋಗ್ರಾಫ್ ತುಂಬ ಚೆನ್ನಾಗಿ ಮಾಡಿದೆ ಹೈಟ್ ಮಂಜೂರು. ಹಾಗೆ ನಮ್ಮ ಗೀತಾ ಮಾಸ್ಟ್ರು, ಎಲ್ಲದಕ್ಕಿಂತ ಮುಂಚೆ ಹೇಳ್ಬೇಕಾಗಿದ್ದು ಲಂಕೇಶ್ ಅವರು. ರಾವಣ ಕ್ಯಾರೆಕ್ಟರ್ ಇದೆ, ಒಂದು ದನಿ ಅನ್ನೋ ಕ್ಯಾರೆಕ್ಟರ್ಗೆ ಒಂದು ಜೀವ ತುಂಬಿಟ್ಟಿದ್ದಾರೆ. ಆ ವಿಲನಿಸಮ್ನ ತುಂಬ ಕಥೆ ಎಲ್ಲ ಹಿಡಿದಿರೋದು. ಅವಾಗ ಒಂದು ಲವ್ ಸ್ಟೋರಿ ನಮ್ಮ ಅರ್ಜುನ ಅವ್ರು ಬರ್ತಾರೆ ಮಧ್ಯದಲ್ಲಿ. ಅರ್ಜುನ ಏನು ಬೇಕು ಎಲ್ಲ ತೋರಿಸ್ಬಿಟ್ಟಿದ್ರಲ್ಲಿ. ಫುಲ್ ಇಬ್ಬರು ಹುಡುಗಿ ಮಧ್ಯದಲ್ಲಿ ಒಂದು ಏನು ಲವರ್ ಬಾಯ್ ಇದ್ದವರು ಫುಲ್ ಮಾಸ ತೋರಿಸ್ಬಿಟ್ಟಿದ್ರಲ್ಲಿ ಈ ಸಿನಿಮಾದಲ್ಲಿ. ಮತ್ತು ನಮ್ಮ ಭವ್ಯಗೌಡ ಅವರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರ್ತಾವ್ರು. ತುಂಬ ಐಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವರು. ನಮ್ಮ ಅರ್ಜುನ ಅವ್ರಿಗೆ ಏನು ಬೇಕು, ಎಷ್ಟು ಬೇಕು ಅಷ್ಟೇ ಮುಂದೆ ಕೂಡ ಹೋಗಲ್ಲ. ಅಷ್ಟೇ ಕಟ್ ಮಾಡಿಬಿಡ್ತಾರೆ. ಕರೆಕ್ಟಾಗಿ ಅಷ್ಟೇ ಮುಗಿತು, ಏನು ಬೇಕು ಕರೆಕ್ಟಾಗಿ ಅಷ್ಟೇ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅದ್ರಲ್ಲಿ ತುಂಬ ಇಷ್ಟ ಆಗ್ತಾನೆ ಅರ್ಜುನ ಅವ್ರದ್ದು. ಮತ್ತು ನಮ್ಮ ಗೀತಾ ಅವರು ಒಂದು ಲವ್ ಸಾಂಗ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ ಗೀತಾ ಅವರೇ. ತುಂಬ ಚೆನ್ನಾಗಿದೆ ಸಾಂಗು, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸಂತೋಷ. ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಕರ್ನಾಟಕ ಗೆಳೆಯರಾಗಿಂದ ಹೆಸರು ಕೊಟ್ಬಿಟ್ಟಿದ್ದು ನಾನು ಅವ್ರಿಗೆ. ಯಾಕೆ ನಮ್ಮ ರಮೇಶ್ ಕೃಷ್ಣ ಅವರಿಗೆ. ನಮ್ಮ ರಣಧೀರ ಸಿನಿಮಾದಲ್ಲಿ ಫ್ರೂಟ್ ಹೊಡೆದು ಅವ್ರ ತಂದೆ, ಅದು ಇದು ಯಾರಿಗಿನ ಸುಂದಾಕ್ಷರ ಒಂದು ಫ್ರೂಟ್ ಬೀಚ್ ಕೂಡ ಅವ್ರ ತಂದೆ. ನನಗೆ ಅದಕ್ಕೆ ಹೇಳಿದೆ, ಸರ್ ರಣಧೀರ ಅಷ್ಟು ಬೇಡ ಸರ್, ಒಂದು 2 ವರ್ಷ ನಾನು ನೆನಪಲ್ಲಿ ಸರ್ ಸಾಂಗ್ ಅಂತ ಹೇಳಿದೆ. ಒಂದು ಸಾಂಗ್ ಕೊಟ್ಟರು, ತುಂಬ ಚೆನ್ನಾಗಿದೆ, ಅದು ಅಲ್ಟಿಮೇಟ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ನಮ್ಮ ಹೊನ್ನೇಗೌಡರು ಪಾಪ ಆ್ಯಕ್ಟಿಂಗ್ ಮಾಡಿ ಏನಿಲ್ಲ, ಎಲ್ಲ ಅಖಿಲ ಕರ್ನಾಟಕ ರಾಜ್ಕುಮಾರ್ ಸಂಘದ ಉಪಾಧ್ಯಕ್ಷನವರು ಕರೆದುಬಿಟ್ಟು ಯಾವುದೋ ವಿಲನ್ ಕ್ಯಾರೆಕ್ಟರ್ ಕೊಟ್ಬಿಡ್ತೀನಿ ಅವ್ರಿಗೆ. ತುಂಬ ಚೆನ್ನಾಗಿ ಮಾಡಿದ ಹೊನ್ನೇಗೌಡ್ರೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವಿಜನ್ ಕೂಡ ತುಂಬ ಚೆನ್ನಾಗಿದೆ. ಇನ್ನೊಂದು ನೀರೆಲ್ಲ ತೆಗೆದು ತುಂಬ ಸಾಗತ ಬಂದಿದೆ, ತುಂಬ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ಮತ್ತು ಚಿನ್ನಯ್ಯವರು, ನಾನು ಹೇಳಿದೆ ಮಾಸ್ ಇದೇ ಥರ ಫೈಟ್ ಬೇಕು, ಅದೇ ಥರ ಡಿಸೈನ್ ಮಾಡಿಬಿಟ್ಟೆ ನಾನು. ತುಂಬ ಚೆನ್ನಾಗಿ ಮಾಡಿದ ಚಿನ್ನಯ್ಯವ್ರೆ, ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ಸಾಗರ್ ಆಪ್ಷನ್ಸ್ ಇದ್ದಾರೆ. ಸಾಗರ್ ಅವರು ಕೂಡ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ರು. ಫಸ್ಟ್ ಫೈಟ್ ಎಲ್ಲ ಮಾಡಿದ್ದಾರೆ, 3 ಫೈಟು 3 ಸಾಂಗ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಲ್ಲದಕ್ಕೂ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಕಾಸ್ಟ್ಯೂಮ್ ಇದ್ದಾರೆ ಜಗದೀಶ್ ಅವರು. ನಾವೇನು ಮಾಡಬೇಕು ಅಂದರೆ ಕಾಸ್ಟ್ಯೂಮ್ ಇರಬೇಕು. ನಾವೇನು ಸಲದಾಗಿ ಹೇಳ್ಬಿಡ್ತೀವಿ, ನಾಳೆ ಶೂಟ್ ಅಂತ ಹೇಳ್ಬಿಟ್ಟು ಮತ್ತೆ ಕೆಲಸ ಮಾಡ್ತೀವಿ. ಬೈದು ಬ್ಯಾಗ ಸವಾಸ ಇದೆ, ಡೈರೆಕ್ಟ್ ಸಂಸಾರ ಮಾಡ್ಕೊಂಡ್ಬಿಡ್ತಾರೆ ಅವರು. ಸರ್ ಕತೆ ಬಂದುಬಿಟ್ಟು ಯಾವುದೋ ಒಂದು ಸಿನಿಮಾದ ಒಂದು ಸಾಂಗ್ ಕೇಳ್ಬಿಟ್ಟು ಇನ್ಸ್ಪೈರ್ ಆಗಿ ಕತೆ ಬರ್ಕೊಂಡಿದ್ದೆ ಸರ್. ಅದನ್ನು ಆ ಸಾಂಗ್ ಬಂದುಬಿಟ್ಟು ಇದು ನಮ್ಮ ರವಿಚಂದ್ರ ಯುದ್ಧಕಾಂಡದಲ್ಲಿ ಒಂದಿದೆ, ಅದು ಕುಡಿಯೋದೇ ನಮ್ಮ ವೀಕ್ನೆಸ್ ಆಗಿದೆಯಲ್ಲ, ಅದರಿಂದ ಇನ್ಸ್ಪೈರ್ ಆಗಿ ಕತೆ ಬರ್ತೀನಿ ಸರ್. ಸರ್ ಮನುಷ್ಯತ್ವ ಕಡೆ ನಡೀಲೇಬೇಕು ಅನ್ನೋದು ಒಂದು ಥೀಮ್ ಸರ್. ಅದೇ ಕರ್ಪಣ್ಯವಾದಿ ಕರಸ್ತೆ ಮಹಾಫಲೇಶು ಕಲಸೆ ಅಂತಿದ್ದೆಲ್ಲ, ಕೆಲಸ ನೀವು ಮಾಡಿ ಪ್ರತಿಭಾ ದೇವರು ಬಿಡಿ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಅದೇ ಥರ ಕಥೆಯಲ್ಲಿ ಕೂಡ ಆ ಥರ ಇರ್ತದೆ ಸರ್. ಸರಿ ಸರ್, ಇಲ್ಲ ಸರ್, ಕುಡುಕನ ಪಾತ್ರ ಇಲ್ಲ ಸರ್. ಅದಕ್ಕೆ ಕುಡುಕ ಆ ಥರ ಲವ್ ಮಾಡಿಬಿಟ್ಟು ಅಷ್ಟೇ, ಕುಡುಕನ ಪಾತ್ರ ಇಲ್ಲ ಸರ್. ತುಂಬ ಜೆನ್ಯೂನ್ ಕ್ಯಾರೆಕ್ಟರ್. ಹೀರೋ ಅಂದರೆ ಈ ಥರ ಇರಬೇಕು, ತಂದೆ ಅಂದರೆ ಈ ಥರ ಇರಬೇಕು, ತಾಯಿ ಅಂದರೆ ಈ ಥರ ಇರಬೇಕು. ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ ಕೂಡ ಒಂದು ಮೆಸೇಜ್ ಕೊಡುತ್ತೆ ಸರ್. ಆ ಥರ ಕತೆ ಯಾವ ಒಳಗಡೆ ಒಂದು ಬಂದಿಲ್ಲ, ಬರೆಯೋದಿಲ್ಲ ಅನ್ಸುತ್ತೆ ಮುಂದಕ್ಕೆ. ಒಳಗಡೆ ಯಾವುದಿಲ್ಲ, ಜೆನ್ಯೂನ್ ಕತೆ. ಎಲ್ಲ ಕ್ಯಾರೆಕ್ಟರೈಸೇಷನ್ ಕೂಡ ಇದ್ದ ನಮ್ಗೆ ಇರಬೇಕು ಅಂತ ಒಂದು ಫೀಲ್ ಆಗುತ್ತೆ ಸರ್. ಆ ಥರ ಕತೆ ಮಾಡಿದ್ವಿ. ಇಲ್ಲ ಸರ್, ಅದು ಇಷ್ಟಪಟ್ಟಾಗ ಅದು ಈಸಿ ಅಂತ ಅನಿಸುತ್ತೆ ಸರ್. ಏನೇ ಕಷ್ಟ ಬಂದು ಕೂಡ ಅದು ಈಸಿ ಅಂತ ಅನಿಸುತ್ತೆ. ಆ ಥರ ಎಲ್ಲ ಇಷ್ಟಪಟ್ಟು ಮಾಡಿರೋದ್ರಿಂದ ಅದು ತುಂಬ ಕಷ್ಟನೇ ಇದೆ, ಇಷ್ಟಪಟ್ಟಿರೋದ್ರಿಂದ ಅದು ಈಸಿ ಅಂತ ಅನಿಸಿದೆ ಸರ್.
ಸರ್ ಭವಾನಿ ಶಂಕರ್ ಅಂತ ಒಪ್ಪಿದ್ದಾರೆ ರೈತರು, ಅವ್ರ ಜೊತೆ. ಇನ್ನೊಂದು ನಮ್ಮ ಅವರು ರಾಜಾರೆಡ್ಡಿ ಅಂತ ಇದ್ರು, ಅವ್ರ ಜೊತೆ ಇದ್ದೇನೆ. ಅವ್ರದ್ದು ಪ್ರೊಡಕ್ಷನ್ ಹೌಸ್ ಒಂದು, ಅವ್ರ ಜೊತೆ ಹಾಗೆ ಸರ್ ಪೂರ್ತಿ ವಿಲೇಜ್ ಬ್ಯಾಕ್ಡ್ರಾಪ್ ಅವ್ರು ಸರ್. ಪಾವಗಡ ಒಂದು 2 ಶೆಡ್ಯೂಲು, ಮತ್ತೆ ಬೆಂಗಳೂರು, ಮತ್ತೆ ಸಕಲೇಶ್ವರ, ಸಕಲೇಶ್ವರ ಮಾಡಿದ್ವಿ ಸರ್. ಸರಿ ಸರ್, ಎಲ್ಲ ಫಿನಿಶ್ ಆಗಿದೆ. 2 to 3 days ಬ್ಯಾಲೆನ್ಸ್ ಇದೆ ಅಷ್ಟೇ. 1 day ಬ್ಯಾಲೆನ್ಸ್ ಪ್ಯಾಚ್ ವರ್ಕು. ಇನ್ನು ಸಾಂಗು ಇಲ್ಲ ಫೈಟ್ ಅಂತ ಡಿಸೈಡ್ ಮಾಡಬೇಕು. ನನ್ನ ಬಾಸ್ ಹೇಳಿದ್ದಾರೆ, ಫೈಟ್ ಮಾಡಿದ್ರು ನೋಡ, ಡ್ಯೂರೇಷನ್ ನೋಡ್ಕೊಂಡು ಒಂದು 2-3 days ಬ್ಯಾಲೆನ್ಸ್ ಇದೆ ಸರ್. ಎಲ್ಲ ಫಿನಿಶ್ ಆಗಿತ್ತು. ಹಾಂ ಸರ್. ಇಲ್ಲ ಸರ್, ಒಂದು ಚಿಕ್ಕ ವಯಸ್ಸು. ಹಾಂ ಸರ್. ಇಲ್ಲ ಸರ್, ನಾನು ಕೂಡ ಒಂದು ಸಾಧಾರಣ ಹಳ್ಳಿಯಿಂದ ಒಂದು ತಗೊಂಡು ಸರ್. ನಾನು ಕೂಡ ಯಾವ ಒಂದು ಸೀನ್ಗೆ ವಿಸಿಲ್ ಹಾಕ್ತಾರೆ, ಯಾವ ಒಂದು ಸೀನ್ಗೆ ನಗ್ತಾರೆ, ಯಾವ ಒಂದು ಸೀನ್ಗೆ ಅಳ್ತಾರೆ, ಅದನ್ನ ತುಂಬ ಸ್ಟಡಿ ಮಾಡಿ ಸರ್. ಅದನ್ನು ಚಿಕ್ಕ ವಯಸ್ಸಿನ ಸ್ವಲ್ಪ ಕಾನೂನುಗಳು ಕಥೆಗಳು ಬರೋ ಹವ್ಯಾಸ ಇತ್ತು. ಅದನ್ನ ಸ್ವಲ್ಪ ಹಂಗೆ ಬೆಳೀತಾ ಕೊನೆಗೆ ಇವರು ಸಿಕ್ಬಿಟ್ಟು ಥರ ಆಗುತ್ತೆ. ಅವಿಲ್ಲ ಇಲ್ಲ ಸರ್, ಸಿನಿಮಾ ಇಲ್ವಲ್ಲ. ಇಲ್ಲ, ಅವ್ರ ಎದುರುಗಡೆ ಜಾಸ್ತಿ ಹೋಗಲ್ಲ, ಯಾವತ್ತೂ ಮಾತಾಡಿಲ್ಲ. ಇನ್ನೊಂದೇನೋ ಸತ್ಯ ಅಂದ್ರೆ ಕಥೆನೇ ಕೇಳಿ ಇಲ್ಲಿವರೆಗೂ. ಯಾರಾದ್ರೂ ಇಲ್ಲಿವರೆಗೂ ಹೋಗಲಿಲ್ಲ. ಅವ್ರಿಗೆ ಏನಂದ್ರೆ ಕಥೆನೇ ಕೇಳಿಲ್ಲ, ಸುಮ್ಮನೆ ಮಾತಾ ಹೋಗ್ತಾ ಇಲ್ಲ ಅಷ್ಟೇ. ಹೆಣ್ಣಾದ್ರೆ ಟೀಸರ್ ಮಾಡಿದ್ರೆ ಅವ್ರು ನನಗೆ ಹೇಳಬೇಕು ಹೇಗಿದೆ ಅಂತ ಹೇಳ್ಬಿಟ್ಟು, ನನಗೆ ಅವ್ರು ಹೇಳಬೇಕು ಹೇಗಿದೆ ಅಂತ ಹೇಳ್ಬಿಟ್ಟು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.